ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು 100ಕ್ಕೆ 100ರಷ್ಟು ಗ್ಯಾರಂಟಿ. ಮುಂದಿನ ಸಿಎಂ ಡಿಕೆಶಿ ಅಂತ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ. ಪಕ್ಷ ಎಲ್ಲ ಕೊಟ್ಟಿದೆ ಅಂದಮೇಲೆ ಅಹಿಂದ ವಾದ ಬರಲ್ಲ. ಹೀಗಂತ ಕೊಪ್ಪಳದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು 100ಕ್ಕೆ 100ರಷ್ಟು ಗ್ಯಾರಂಟಿ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ, ಅದು ಡಿಕೆ ಶಿವಕುಮಾರ್ ಆಗಬೇಕು ಅಂತ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ. ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ ಅಂದಮೇಲೆ ಅಹಿಂದ ವಾದ ಅನ್ನೋದು ಬರಲ್ಲ. ಹೀಗಂತ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಇದು. ಡಿಕೆಶಿ ಆಡಳಿತದ ಆಧಾರದ ಮೇಲೆ ಬಿಜೆಪಿ ಹೋರಾಟ ಮಾಡುತ್ತೆ. ಅಧಿಕಾರಕ್ಕಾಗಿ ಬಸವರಾಜ ರಾಯರೆಡ್ಡಿ ನಾಟಕ ಆಡ್ತಿದ್ದಾರೆ. ಮೊದಲು ಡಿಕೆ ಶಿವಕುಮಾರ್ ಅವರನ್ನ ವಿರೋಧಿಸಿದ್ರು. ಈಗ ರಾಯರೆಡ್ಡಿ ಕೈಕಟ್ಟಿ ನಿಂತು ಬಿಟ್ಟಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಸುಂದರವಾಗಲು ಡಿಕೆ ಶಿವಕುಮಾರ್ ಕಾರಣ ಅಂತ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಏನು ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ನಾನು ಹೇಳಿದೆ, ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಇವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಆದರೆ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಹೇಳಿದೆ. ಇವತ್ತು ಅದೇ ನಡೆದಿದೆ. ಮತ್ತು ನಿನ್ನೆ ಸಾಕ್ಷಾತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಮಾಧ್ಯಮಗಳ ಮುಂದೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿರೋದು. ಸೊ ಹಾಗಾಗಿ ಇದರಲ್ಲೇನು ಇನ್ನು ಕನ್ಫ್ಯೂಷನ್ ಇಲ್ಲ. ರಾಜಕೀಯದಲ್ಲೇ ಇರ್ತೀನಿ ನಾನು, ರಾಷ್ಟ್ರ ರಾಜಕಾರಣದಲ್ಲಿ ಇರಲ್ಲ, ಕೊನೆ ಉಸಿರುವರೆಗೂ ಕೂಡ ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಅವರು ಒಂದು ಐಡಿಯಾಲಜಿ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ರೂಟಲ್ಲಿ ಅವರೇನು ರಾಜಕೀಯವಾಗಿ ಬಂದಿದ್ದಾರೆ. ಇವತ್ತು ಸುಮಾರು ನನಗೆ ಆಸುಪಾಸು 79-80 ವರ್ಷ ವಯಸ್ಸು. ಈ ಸಮಯದಲ್ಲಿ ಅವರು ಬದಲಾಗ್ತಾರೆ ಅನ್ನೋದು ನನಗೆ ಅನಿಸಲ್ಲ. ಹಾಗಾಗಿ ಅವ್ರ ಸ್ಟ್ಯಾಂಡ್ ಮೊದಲಿಂದ ಅವರು ಹೋರಾಟದ ಹಾದಿ ಏನಿದೆಯಲ್ಲ, ಅದೇ ಹಾದಿ ನಾನು ಮುಂದುವರಿಸ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನ ತೆಗಿಬಾರ್ದಾಗಿತ್ತು ಅನ್ನೋದು ಒಂದು ಇದನ್ನ ತೆಗಿಬಾರ್ದಾಗಿತ್ತು. ನೋಡಿ, ಇದೆಲ್ಲವುದು ಕೂಡ ನಾವು, ನೀವೇನು ಮಾಧ್ಯಮ ಸ್ನೇಹಿತರು, ನಾವೆಲ್ಲ ಏನೇ ಮಾತಾಡಿಕೊಂಡ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರು ಅವ್ರು ನಿನ್ನೆ ಅವ್ರ ಮಾತಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಅವರಿಗೆ ತುಂಬ